ಸರ್, ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಒಂದು ಗಾಳಿ ಬೀಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ತಮಗೆ ಮುಖ್ಯಮಂತ್ರಿ ಪಟ್ಟ ಬೇಕಂತಿದ್ದಾರೆ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ಯೆ ಈಗ ನವೆಂಬರ್ 21ಕ್ಕೆ 2.5 ವರ್ಷ ಮುಗಿತಾ ಇದೆ. ಏನಾಗಬಹುದು ಸರ್? ಮುಖ್ಯಮಂತ್ರಿ ಪಟ್ಟ ಡಿ ಕೆ ಶಿವಕುಮಾರ್ ಕೊಡಬಹುದಾ ಅಥವಾ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು? ಹೈಕಮಾಂಡ್ ಏನ್ ಮಾಡಬಹುದು, ಮಾತಾಡಬಹುದು ಸರ್? ಹೈಕಮಾಂಡ್ ನಿರ್ಧಾರ ಮಾಡಿರ್ಬೋದು. ಹೈಕಮಾಂಡ್ ನಿರ್ಧಾರ ಮಾಡಿರ್ಬೋದು. ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಆದರೂ ನಮಗೆ ನಮ್ಮ ಕರ್ನಾಟಕದವ್ರಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಕರ್ನಾಟಕದ ಜನತೆಗೂ ಅವರೇ ಮುಂದುವರಿಲಿ ಅಂತ ಅದು ಒಂದು ಆರೈಕೆ. ಏನ್ ಸಿದ್ದರಾಮಯ್ಯನವರಿಂದ ಏನು ನಿಮ್ಗೆ ಒಳ್ಳೇದಾಗಿದೆ ಅಥವಾ ಡಿ ಕೆ ಶಿವಕುಮಾರ್ ಬಂದ್ರೆ ಕೆಟ್ಟದಾಗತ್ತಂತ? ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಏನ್ ಕೆಟ್ಟದಾಗುತ್ತೆ ಅಂತ ಏನಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸ್ಲಿ. ನೆಕ್ಸ್ಟ್ ಎಲೆಕ್ಷನ್ಗೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಮುಂದುವರಿಲಿ ಅಂತ ನಮ್ಮ ಅಭಿಪ್ರಾಯ. ಬಟ್ ಈ ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಸರಿ ಆಗಲ್ಲ, ಪಕ್ಷಕ್ಕೆ ಹಾಳಾಗತ್ತೆ ಅಂತ. ಪಕ್ಷಕ್ಕೆ ಏನು ಹಾಳಾಗಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಂದುವರಿಲಿ. ನೆಕ್ಸ್ಟ್ ಎಲೆಕ್ಷನ್ಗೆ ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಬರೋದ್ರಿಂದ ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ರಿಟೈರ್ಡ್ ಆಗ್ತಾರೆ ಅಂತ ಅದು ಅನ್ಸುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಅಂದ್ರೆ ಈಗ ಬೇಡ, ಈಗ ಸಿದ್ದರಾಮಯ್ಯನವರಾಗ್ಲೇ ಮುಂದಿನ ಎಲೆಕ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ. ಮುಂದಿನ ಎಲೆಕ್ಷನ್ ಅಲ್ಲಿ 100ಗೆ 100% ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ. ಈಗ 3 ಜನ ನಾನು ಹೆಸರು ಹೇಳ್ತೇನೆ: ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ. ಇದರಲ್ಲಿ ಬೆಸ್ಟ್ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಯಾರು ಅನ್ಸುತ್ತೆ ಸರ್? ನನಗೆ ಇಬ್ಬರು ತುಂಬಾ ಇಡ್ಸಿದೆ ಸರ್. ನನಗೆ ಸಿದ್ದರಾಮಯ್ಯನವರು ಮತ್ತೆ ಇವರು ಕುಮಾರಸ್ವಾಮಿ ಅವರು ತುಂಬಾ ಲೈಕ್ ಮಾಡಿದ್ದೀನಿ. ಯಾಕಂದ್ರೆ ಇದು JDS ಅಲ್ಲಿ ಬಹಳ ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ. ತುಂಬಾ ಒಳ್ಳೊಳ್ಳೆ ನಾಯಕರು ಇರಿದ್ರು. ಅದು ನಾಯಕತ್ವನ ಉಳಿಸ್ಕೊಂಡಿಲ್ಲ, ಬೆಳೆದಿಲ್ಲ ಅಂತ ಎಲ್ಲ ಬಿಟ್ಬಿಟ್ಟು ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಹೋಗ್ಬಿಟ್ರು. ಮುಂದಕ್ಕೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ JDS ಬಲವಾಗಿ ಬೆಳೆಯುತ್ತೆ ಸರ್. ನನಗೆ ಅಂದ್ರೆ ಒಕ್ಕಲಿಗರ ಫೈಟ್ ಜಾಸ್ತಿ ಆಗುತ್ತೆ. ಫೈಟ್ ಜಾಸ್ತಿ ಆಗುತ್ತೆ. ಮತ್ತೆ JDS ಇಂದ ಯಾರನ್ನ ಒಬ್ರು ಮುಖ್ಯಮಂತ್ರಿ ಆಗಿ ಬೆಳೀತಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ JDS ಪಟ್ಟಕ್ಕೆ ಬರುತ್ತೆ. ಅಂದ್ರೆ ಒಕ್ಕಲಿಗರ ನಾಯಕರು ತಾವೇ ಇರ್ಬೇಕಂತ ಒಂದು ಹಠ ಅಂತ ಏನಿಲ್ಲ ಸರ್. ಒಳ್ಳೊಳ್ಳೆ ನಾಯಕರು ಬಂದಂತ ದಾರಿ JDS. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸಿದ್ದರಾಮಯ್ಯನವರಲ್ಲಿ ಯಾವ ಗುಣ ಇಷ್ಟ ನಿಮ್ಗೆ? ಅಂದ್ರೆ ಈ ಅಭಿವೃದ್ಧಿ ಕಾರ್ಯನ ಅಥವಾ ಗ್ಯಾರಂಟಿ ಯೋಜನೆನ ಅಥವಾ ಏನು? 7 ವರ್ಷ ಆಯ್ತು, ಅವ್ರು 7.5 ವರ್ಷ ಮುಖ್ಯಮಂತ್ರಿ ಅದಾಗಿದ್ದಾರೆ ಸರ್. ಇವಾಗ ಏನಂದ್ರೆ ಅವರು ಬಂದಂತ ದಾರಿ ಅಂದ್ರೆ ಅವ್ರು ಕಷ್ಟದಿಂದ ಬಂದು ಒಂದು ಮುಖ್ಯಮಂತ್ರಿ ಆದವರು. ಅವರು ಗ್ಯಾರಂಟಿ ಯೋಜನೆ ಇಡೀ ಇಂಡಿಯಾದಲ್ಲೇ ಯಾರು ಮಾಡಿರ್ಲಿಲ್ಲ. ಫಸ್ಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ರು. ಸೊ ಅದರಿಂದ ಕಾಂಗ್ರೆಸ್ಗೆ ಒಂದು ಶಕ್ತಿ ಬಂದಿದೆ. ಮತ್ತೆ ಬಸ್ಸು ಫ್ರೀ, 2,000 ರೂಪಾಯಿ ಎಲ್ಲ ಒಂದು 5 ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ. ಅದರಿಂದ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನಲ್ಲಿ ಇವರು ಡಿ ಕೆ ಶಿವಕುಮಾರ್ ತುಂಬಾ ನಮಗೆ ಮುಂದಿನ ಎಲೆಕ್ಷನ್ ಅವರೇ ಬರ್ತಾರೆ, ಕಾಂಗ್ರೆಸ್ ಬರ್ತಾರೆ 2028ಗೆ ಪಕ್ಕ. ಡಿ ಕೆ ಶಿವಕುಮಾರ್ 5 ವರ್ಷ ಮುಖ್ಯಮಂತ್ರಿ ಅವರೇ. ಅಂದ್ರೆ 2028ಗೆ? ಹೌದು. ಈಗ ಸಿದ್ದರಾಮಯ್ಯ ಪಕ್ಕ ಅವರೇ, ಸಿದ್ದರಾಮಯ್ಯನವರೇ ಸಾಹೇಬ್ರೆ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಮುಂದಿನ ಈ ತಿಂಗಳಲ್ಲಿ 21ಕ್ಕೆ ಹೆಚ್ಚು ಕಡಿಮೆ ಆಗಿ ಸಿದ್ದರಾಮಯ್ಯ ಯಾವುದೂ ಇಲ್ಲ. ಸುಳ್ಳು. ಏನು ಹೈಕಮಾಂಡ್ ಮುಂದೆ ಏನೂ ಇಲ್ಲ ಅನ್ಸುತ್ತೆ. ಏನಿಲ್ಲ. ಮಾಧ್ಯಮದಲ್ಲಿ ಅಡ್ಡಾಡ್ತಿದೆ, ಇಳಿಸ್ತಾರೆ ಹಾಗಂತ ಹೀಗಂತ. ಜನ ಸಿದ್ದರಾಮಯ್ಯ ಅವ್ರು ನೋಡೇ ಮತ ಹಾಕಿದ್ದು, ಎಲೆಕ್ಷನ್ಗೆ ಮತ ಹಾಕಿರೋದು. ಕಾಂಗ್ರೆಸ್ ಬರಲು ಸಿದ್ದರಾಮಯ್ಯನವರೇ ಕಾರಣ. ಅವರೇ 5 ವರ್ಷ ಗ್ಯಾರಂಟಿ ಇದ್ದೇ ಇರ್ತಾರೆ. ನೆಕ್ಸ್ಟ್ 28ಕ್ಕೆ ಕಾಂಗ್ರೆಸ್ಸೇ ಬರುತ್ತೆ. ಡಿ ಕೆ ಶಿವಕುಮಾರ್ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ.